ಈ ಜಾಗದಲ್ಲಿ ಪ್ರಾರ್ಥನಾ ಸಭೆ ನಡೆಸಲು ಅನುಮತಿ ಅಗತ್ಯವಿಲ್ಲ. ಅಲಹಾಬಾದ್ ಹೈಕೋರ್ಟ್. ಪ್ರತಿಯೊಬ್ಬರು ಕೂಡ ಈ ಒಂದು ನ್ಯೂಸನ್ನು ಪ್ರತಿಯೊಬ್ಬರು ಕೂಡ ವೀಕ್ಷಿಸಲೇಬೇಕು. ಪ್ರತಿಯೊಬ್ಬರು ಕೂಡ ನೋಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಇದು ತಲುಪಲಿ. ಅನೇಕರು ನೀವು ಸಭೆಗಳನ್ನು ಚರ್ಚ್ಗಳನ್ನು ಮಾಡ್ಕೊಂಡಿರ್ತೀರ. ಅದಕ್ಕೆ ಪರ್ಮಿಷನ್ ಬೇಕಾ? ಒಂದು ಖಾಸಗಿ ಒಂದು ಪ್ರೈವೇಟ್ ಜಾಗದಲ್ಲಿ ಪ್ರಾರ್ಥನೆ ನಡೆಸಲು ಪರ್ಮಿಷನ್ ಬೇಕಾ, ಅಗತ್ಯ ಇದೆಯಾ ಅನ್ನೋದು ನೋಡಿ. ಓಕೆ, ಇದನ್ನು ನೀವು ನೋಡೋದಾದರೆ ಖಂಡಿತವಾಗಿ ಈ ಒಂದು ಮಾಹಿತಿ ಬಹಳ ಜನ ಸೇವಕರಿಗೆ ಇದು ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ರೆಕಾರ್ಡ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆ, ಪ್ರತಿಯೊಬ್ಬರು ಕೂಡ ನೋಡಿ. ಉತ್ತರ ಪ್ರದೇಶದಲ್ಲಿ ಖಾಸಗಿ ಆಸ್ತಿಯಲ್ಲಿ ಧಾರ್ಮಿಕ ಪ್ರಾರ್ಥನಾ ಸಭೆ ನಡೆಸಲು ಯಾವುದೇ ಅನುಮತಿ ಅಗತ್ಯವಿಲ್ಲ ಎಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿದೆ. ಆದರೆ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ರಸ್ತೆ ಅಥವಾ ಸಾರ್ವಜನಿಕ ಆಸ್ತಿ ಬಳಸಿಕೊಳ್ಳುವುದಾದರೆ ಕನಿಷ್ಠ ಪೊಲೀಸರಿಗೆ ತಿಳಿಸಬೇಕು ಮತ್ತು ಕಾನೂನು ಅಡಿಯಲ್ಲಿ ಅಗತ್ಯ ಇರುವ ಅನುಮತಿಯನ್ನು ಪಡೆಯಬೇಕು ಎಂದು ನ್ಯಾಯಾಲಯ ಹೇಳಿದೆ. ಅಂದರೆ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ರಸ್ತೆ ಮತ್ತು ಸಾರ್ವಜನಿಕ ಆಸ್ತಿ ಏನಾದರೂ ನೀವು ಬಳಸ್ಕೊಳ್ಳೋದಾದರೆ ಮಾತ್ರ. ಓಕೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕ ರಸ್ತೆ ಅಥವಾ ಸಾರ್ವಜನಿಕ ಆಸ್ತಿ ಏನಾದರೂ ಬಳಸ್ಕೊಳ್ಳೋದಾದರೆ ಕನಿಷ್ಠ ಪೊಲೀಸರಿಗೆ ತಿಳಿಸಬೇಕು. ಓಕೆ, ಪೊಲೀಸರಿಗೆ ತಿಳಿಸ್ಬೇಕು ಅಂತೆ. ಓಕೆ, ಮತ್ತು ಅದಕ್ಕೆ ಏನು ಕಾನೂನು ಅಡಿಯಲ್ಲಿ ಅಗತ್ಯ ಇರುವ ದಾಖಲೆಗಳು ಏನಿದೆ ಅದು ಪಡ್ಕೊಳ್ಬೇಕು, ಅನುಮತಿ ತಗೊಳ್ಬೇಕು ನೀವು ಎಂದು ನ್ಯಾಯಾಲಯ ಹೇಳಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಅಗತ್ಯತೆ ಇಲ್ಲ. ಯಾವುದೇ ಒಂದು ದಾಖಲೆಗಳು, ಡಾಕ್ಯುಮೆಂಟೇಷನ್ಗಳು, ಪರ್ಮಿಷನ್ಸ್ಗಳು ಯಾವುದೂ ಕೂಡ ಬೇಕಾಗಿಲ್ಲ. ಇದು ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ. ಅನೇಕರು ನಮಗೆ ಕ್ರಿಶ್ಚಿಯನ್ಸ್ ನೀವು ಪ್ರೇಯರ್ಗಳು ನಡೆಸುವಾಗ ನಿಮಗೆ ಗೊಂದಲ ಇರ್ಬೋದು. ಅನೇಕರು ಅಧಿಕಾರಿಗಳು ಅವರು ಇವರು ಬಂದು ಪ್ರಶ್ನೆ ಮಾಡ್ಬೋದು. ಕ್ರೈಸ್ತ ವಿರೋಧಿಗಳು ಬಂದು ನಿಮಗೆ ಕೇಳ್ಬೋದು. ಆದರೆ ಇದನ್ನು ನಿಮಗೆ ಗೊತ್ತಿರೋದಾದರೆ ನೀವು ಖಂಡಿತವಾಗಿ ನೀವು ಕಾನೂನಿನ ಪ್ರಕಾರ ಫೈಟ್ ಮಾಡ್ಬೋದು. ಕ್ರಿಶ್ಚಿಯನ್ ಸಂಸ್ಥೆಗಳಾದ ಮಾರನಾಥ, ಫುಲ್ ಗಾಸ್ಪಲ್ ಮಿನಿಸ್ಟ್ರೀಸ್ ಮತ್ತು ಇಮಾನುವೆಲ್ ಗ್ರೇಸ್ ಚಾರಿಟಬಲ್ ಟ್ರಸ್ಟ್ ಸಲ್ಲಿಸಿದ ಅರ್ಜಿಗಳನ್ನು ವಿಚಾರಣೆ ನಡೆಸಿ ನ್ಯಾಯಾಲಯ ಈ ತೀರ್ಪು ಪ್ರಕಟಿಸಿದೆ. ನಮ್ಮ ಖಾಸಗಿ ಜಾಗದಲ್ಲಿ ಧಾರ್ಮಿಕ ಸಭೆ ನಡೆಸಲು ಅನುಮತಿ ಕೋರಿ ಹಲವು ಬಾರಿ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದೆವು. ಆದರೆ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಕ್ರಿಶ್ಚಿಯನ್ ಸಂಸ್ಥೆಗಳು ಹೈಕೋರ್ಟಿಗೆ ಸಲ್ಲಿಸಿದ ಅರ್ಜಿಯಲ್ಲಿ ದೂರಿತ್ತು. ಅವರು ಇದೀಗಲೇ ಸಂಸ್ಥೆಗಳು ಇಮಾನುವೆಲ್ ಗ್ರೇಸ್ ಚಾರಿಟೇಬಲ್ ಮತ್ತು ಮಾರನಾಥ ಫುಲ್ ಗಾಸ್ಪಲ್ ಚರ್ಚ್ ಅವರು ನಮ್ಮ ಖಾಸಗಿ ಜಾಗದಲ್ಲಿ ಧಾರ್ಮಿಕ ಸಭೆ ನಡೆಸಲು ಅನುಮತಿ ಬೇಕು, ಇದು ಮನವಿ ಪತ್ರವನ್ನು ಕೊಟ್ಟಿದ್ದು, ಅದು ಯಾವುದೇ ರೀತಿಯ ಸ್ಪಂದನೆ ನಮಗೆ ಸಿಕ್ಕಿಲ್ಲ ಅಂತ ಕೇಳಿದ್ದಕ್ಕೆ ಹೈಕೋರ್ಟ್ ಏನು ಹೇಳ್ತಾ ಇದೆ, ಇದರ ಕುರಿತಾಗಿ ಅಗತ್ಯತೆ ಇಲ್ಲ, ಯಾವುದೇ ಕೂಡ ದಾಖಲೆಗಳ ಅಗತ್ಯತೆ ಇಲ್ಲ ಅಂತ ತಿಳಿಸಿದೆ. ಈ ಬಗ್ಗೆ ಹೈಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಪ್ರತಿಕ್ರಿಯೆ ಕೋರಿತ್ತು. ಸರ್ಕಾರದ ನೀಡಿದ ಪ್ರತಿಕ್ರಿಯೆಯಲ್ಲಿ ಯಾವುದೇ ಅನುಮತಿ ಅವಶ್ಯಕತೆ ಇಲ್ಲ ಎಂದು ಹೇಳಿರುವುದನ್ನು ನ್ಯಾಯಮೂರ್ತಿಗಳಾದ ಅತುಲ್ ಶ್ರೀಧರನ್ ಮತ್ತು ಸಿದ್ಧಾರ್ಥ್ ನಂದನ್ ಅವರು ವಿಭಾಗೀಯ ಪೀಠ ಗಣನೆಗೆ ತೆಗೆದುಕೊಂಡಿದೆ. ನೋಡಿ, ಯಾವುದೇ ಅನುಮತಿ ಅವಶ್ಯಕತೆ ಇಲ್ಲ ಎಂದು ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಓಕೆ, ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕು ಈ ವಿಚಾರಗಳನ್ನು. ಧಾರ್ಮಿಕ ವಿಚಾರಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ನಾಗರಿಕರಿಗೆ ಸಮಾನ ರಕ್ಷಣೆಯನ್ನು ಸರ್ಕಾರ ಒದಗಿಸಬೇಕು ಎಂದು ನ್ಯಾಯಪೀಠ ಹೇಳಿದೆ. ಈ ಧಾರ್ಮಿಕ ವಿಚಾರಗಳಲ್ಲಿ ಏನೊಂದು ತಾರತಮ್ಯ ಇದೆಯಲ್ಲ, ಅದು ಎಲ್ಲ ನಾಗರಿಕರಿಗೆ, ಅವರು ಯಾವುದೇ ಜಾತಿ ಧರ್ಮ ಯಾವುದೇ ಇರಲಿ, ಯಾವುದೇ ಕುಲ ಇರಲಿ, ಸಮಾನ ರಕ್ಷಣೆ ಒದಗಿಸ್ಬೇಕೆಂದು ಸರ್ಕಾರ ಹೇಳಿದೆ. ಓಕೆ, ಇದು ಎಲ್ಲರಿಗೂ ಕೂಡ ತಿಳಿದಿರಬೇಕು. ನೀವೆಲ್ಲರೂ ಸಂವಿಧಾನದ 25ನೇ ವಿಧಿಯಡಿಯಲ್ಲಿ ಖಾತರಿಪಡಿಸಲಾದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅನುಸರಿಸಲು ಅಥವಾ ಅದರ ಭಾಗವಾಗಿರುವ ಆಚರಣೆಗಳನ್ನು ಮಾಡಲು ಕಾನೂನಡಿಯಲ್ಲಿ ಯಾವುದೇ ಪೂರ್ವಾನುಮತಿಯನ್ನು ಪಡೆಯುವ ಅಗತ್ಯವಿಲ್ಲ. ಸಂವಿಧಾನ ಆರ್ಟಿಕಲ್ 25 ಪ್ರಕಾರ ಓಕೆ, ಮೊದಲೇ ನೀವು ಪೂರ್ವ ಅನುಮತಿ ಏನಾದರೂ ಪಡಿಬೇಕು ಆ ಪ್ರೇಯರ್ ನಡೆಸುವಾಗ. ಆ ಒಂದು ಖಾಸಗಿ ಜಾಗ, ಪ್ರೈವೇಟ್ ಜಾಗದಲ್ಲಿ ನೀವು ಮಾಡೋದಕ್ಕೆ ಯಾವುದೇ ಅಗತ್ಯತೆ ಇಲ್ಲ ಅಂತ ಕಾನೂನು ತಿಳಿಸ್ತಾ ಇದೆ. ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಪ್ರಜೆಯ ಸಹಜ ಹಕ್ಕುಗಳಾಗಿರುವುದರಿಂದ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ಸಂವಿಧಾನದ ಚೌಕಟ್ಟಿನೊಳಗೆ ಇರುವವರೆಗೆ ಅವುಗಳನ್ನು ಮುಕ್ತವಾಗಿ ನಿರ್ವಹಿಸಬಹುದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನೋಡಿ, ಸಂವಿಧಾನದ ಅಡಿಯಲ್ಲಿ ಧಾರ್ಮಿಕ ನಂಬಿಕೆ ಮೂಲಭೂತ ಹಕ್ಕು ಏನಿದೆಯೋ ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿದೆ ಅದು ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಓಕೆ, ಇದನ್ನೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಕಾರ್ಯಕ್ರಮಕ್ಕೆ ಯಾವುದೇ ರಕ್ಷಣೆ ನೀಡಬೇಕೇ ಮತ್ತು ಅದನ್ನು ಹೇಗೆ ನೀಡಬೇಕೆಂದು ಸರ್ಕಾರ ನಿರ್ಧರಿಸಬಹುದು ಎಂದು ನ್ಯಾಯಾಧೀಶರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಅರ್ಜಿದಾರರ ಆಸ್ತಿ, ಹಕ್ಕುಗಳು ಮತ್ತು ಜೀವವನ್ನು ಯಾವುದೇ ಬೆಲೆ ತೆತ್ತಾದರೂ ರಕ್ಷಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಅರ್ಜಿಗಳನ್ನು ವಿಲೇವಾರಿ ಮಾಡುವಾಗ ನ್ಯಾಯಪೀಠವು ಹೇಳಿದೆ. ನೋಡಿ, ಈ ಪ್ರಕರಣದಲ್ಲಿ ಅರ್ಜಿದಾರರ ಆಸ್ತಿ, ಹಕ್ಕು ಮತ್ತು ಜೀವ
ಯಾವುದೇ ಬೆಲೆ ತೆತ್ತಾದರೂ ರಕ್ಷಿಸಬೇಕು, ಅದು ಸರ್ಕಾರದ ಕರ್ತವ್ಯ ಅಂತ ಹೇಳ್ಬಿಟ್ಟು ನ್ಯಾಯಪೀಠ ಸ್ಪಷ್ಟವಾಗಿ ತಿಳಿಸಿದೆ. ಓಕೆ, ಎಲ್ಲರ ಗಮನದಲ್ಲಿರಬೇಕಿದು. ಅದನ್ನು ಹೇಗೆ ಮಾಡಬೇಕು ಎಂಬುದು ಸಂಪೂರ್ಣವಾಗಿ ಪೊಲೀಸರ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಅದು ಹೇಗೆ ಮಾಡಬೇಕು, ಹೇಗೆ ರಕ್ಷಣೆ ಕೊಡಬೇಕು, ಅದು ಯಾವ ರೀತಿ ಕರ್ತವ್ಯ ಅವ್ರು ಪಾಲಿಸಬೇಕು, ಅದು ಪೊಲೀಸರಿಗೆ ಬಿಟ್ಟಿರೋದು. ಅದು ಓಕೆ, ಪೊಲೀಸರಿಗೆ ಬಿಟ್ಟಿರೋ ವಿಷಯ ಅಂತ ಹೇಳ್ಬಿಟ್ಟು ನ್ಯಾಯಪೀಠ ಸ್ಪಷ್ಟವಾಗಿ ತಿಳಿಸಿದೆ. ಇದೆಲ್ಲರ ಗಮನದಿರಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರು ಕೂಡ ನೋಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ.